ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ 20-30 ನಿವೇಶನ ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಇದೆ, ನೋಂದಣಿ ಕೂಡ ಉಚಿತ. ಅಷ್ಟೇ ಅಲ್ಲದೆ ಈಗ 20-30 ನಿವೇಶನದ ಜೊತೆಗೆ 3 ಗ್ರಾಂ ಚಿನ್ನವನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ AB ಪ್ರಾಪರ್ಟೀಸ್ನವರು. ಇದಲ್ಲದೆ 5 ವರ್ಷಗಳ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಉಚಿತ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು AB ಪ್ರಾಪರ್ಟೀಸ್. ಅಕ್ಷಯ ಗೋಲ್ಡ್ ಕಂಪನಿ. ನೀವು ಕಷ್ಟದಲ್ಲಿದ್ದಾಗ ಅಡವಿಟ್ಟಂತಹ ನಿಮ್ಮ ಚಿನ್ನವನ್ನು ಬಿಡಿಸಬೇಕು ಅಂತ ಅಂದರೆ, ನಿಮ್ಮ ಚಿನ್ನವನ್ನು ಇಂದಿನ ಮಾರುಕಟ್ಟೆ ಬೆಲೆಗೆ ಮಾರಾಟ ಮಾಡಬೇಕು ಅಂದರೆ, ನಿಮ್ಮ ಚಿನ್ನವನ್ನು ಇಂದಿನ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ಮಾರಾಟ ಮಾಡಬೇಕು ಅಂತ ಅಂದರೆ ಖಂಡಿತವಾಗಿಯೂ ಒಮ್ಮೆ ಭೇಟಿ ಕೊಡಿ ಅಕ್ಷಯ ಗೋಲ್ಡ್ ಕಂಪನಿ. ಈಗ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶಾಖೆಗಳಿವೆ. ಒಮ್ಮೆ ಸಂಪರ್ಕ ಮಾಡಬಹುದು ಅಕ್ಷಯ ಗೋಲ್ಡ್ ಕಂಪನಿ. ಮತ್ತು ಮೆಡಿಕಾನ್ ಓವರ್ಸೀಸ್ ವೀಕ್ಷಕರೇ, ಮೆಡಿಕಾನ್ ಓವರ್ಸೀಸ್ ವತಿಯಿಂದ ಈಗ ನೀಟ್ ಎಕ್ಸಾಮ್ಸ್ನಲ್ಲಿ ಪಾಸ್ ಅಥವಾ ಫೇಲ್ ಆದಂತಹ ವಿದ್ಯಾರ್ಥಿಗಳಿಗೆ ಅಮೆರಿಕದ ಬ್ರಿಡ್ಜ್ ಸ್ಟೋನ್ ಯೂನಿವರ್ಸಿಟಿಯಲ್ಲಿ MBBS ಮಾಡುವಂತಹ ಸುವರ್ಣಾವಕಾಶವನ್ನು ಕಲ್ಪಿಸಲಾಗಿದೆ. ಅದು ಕೂಡ 5 ವರ್ಷಗಳಿಂದ ಕೇವಲ 28 ಲಕ್ಷ ರೂಪಾಯಿಗಳಿಗೆ ಮಾತ್ರ. USMLE ಕೋಚಿಂಗ್ ಜೊತೆಗೆ ಉಚಿತ ಉನ್ನತ ಶಿಕ್ಷಣ ಹಾಗೂ ಸ್ಯಾಲರಿ, ಭಾರತೀಯ ಶೈಲಿಯ ಆಹಾರ ಮತ್ತು ಹಾಸ್ಟೆಲ್ ಕೂಡ ಲಭ್ಯ ಇರುತ್ತೆ. ಜೊತೆಗೆ ಕೇರ್ ಟೇಕರ್ಸ್ ಕೂಡ ಇರ್ತಾರೆ. ಖಂಡಿತವಾಗಿಯೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸಂಪರ್ಕಿಸಿ ಹಾಗೂ ಒಮ್ಮೆ ಭೇಟಿ ಕೊಡಿ ಮೆಡಿಕಾನ್ ಓವರ್ಸೀಸ್, ನವರಂಗ್ ಥಿಯೇಟರ್ ಎದುರು, ರಾಜಾಜಿನಗರ, ಬೆಂಗಳೂರು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಇದು ಶ್ರಾವಣ ಮಾಸದ ಮೊದಲನೇ ಶನಿವಾರ. ಹಾಗಾಗಿ ಈ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು, ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಎಡೆಯೂರು ಗೊಂದಿಹಳ್ಳಿ ಶ್ರೀ ಸತ್ಯ ಶನೈಶ್ಚರ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿದ್ರು. ಅಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಶ್ರೀ ಸತ್ಯ ಶನೈಶ್ಚರ ಸ್ವಾಮಿ ದೇವಸ್ಥಾನ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಭಗವಾನ್ ಸತ್ಯ ಶನೈಶ್ಚರ ಸ್ವಾಮಿಯವರ ನೂತನ ದೇವಾಲಯದ 48ನೇ ದಿನದ ಮಹಾಮಂಡಲ ಹಾಗೂ ಶನೈಶ್ಚರ ಮಹಾಯಾಗ, ಮಹಾರುದ್ರ ಹೋಮ, ಶತರುದ್ರಾಭಿಷೇಕ ಮತ್ತು 1008 ಶಂಕು ತೀರ್ಥಾಭಿಷೇಕ ಧಾರ್ಮಿಕ ಸಮಾರಂಭ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮೊದಲಿಗೆ ಎಡೆಯೂರಿನ ಪ್ರಮುಖ ಬೀದಿಗಳಲ್ಲಿ, ಪ್ರಮುಖ ರಸ್ತೆಗಳಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ ಬಹಳ ಅದ್ಧೂರಿ ಮೆರವಣಿಗೆ ಮುಖಾಂತರ ಸ್ವಾಮಿಯ ಸಾನ್ನಿಧ್ಯಕ್ಕೆ ಕರೆತರಲಾಯಿತು. ಬರೀ ಹಾಗಿದ್ರೆ ಆ ಮೆರವಣಿಗೆ ದೃಶ್ಯಗಳು ಹೇಗಿತ್ತು ನೋಡ್ಕೊಂಡು ಬರೋಣ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ, ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿ
ತಪಸ್ವಿ ನೀ ಶಾಂತಿ ದೂತನು. ಸ್ವರತರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸ್ವರತರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ. ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ. ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ. ಶಾಂತಿಯ ಸಾರುತ್ತ ಪ್ರೀತಿಯ ತೋರುವ ಶೋಭಿಸುತ್ತಿರೋ ಶ್ವೇತಾಂಬರಿಣಿ. ಆನಂದ ಮಹರ್ಷಿಯ ನೋಡುವೆಯ. ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ. ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ. ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ. ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿಯಾನಂದ ಸಿದ್ಧಪೀಠದ ಶ್ರೀ ಗುರುವಿನ ಶಿರವ ಮಣಿವೆ. ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ.
ದಿನದಿ ಕಡುವ್ರತವಗೈದು ಮೌನವನು ಆಚರಿಸೋ ಗುರುವೇ. ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಹುಣ್ಣಿಮೆಯ ದಿನದಿ ಕಡುವ್ರತವಗೈದು ಮೌನವನು ಆಚರಿಸೋ ಗುರುವೇ. ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಜಗದ ಬಂಧು ನೀವು, ಸಿದ್ಧಿಯ ಪುರುಷರು ನೀವು, ನಿಮ್ಮನ್ನು ಮರೆಯುವ ನಾವು. ಬಳೆಯ ಸಿದ್ಧಿಯ ಮಾಡಿ ನೀಡಿ ಸೌಭಾಗ್ಯ ತರುವಂತ ವಿಭುವೇ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ. ಶ್ರೀಚರಣಕ್ಕೆ ಶಿರವ ಮಣಿವೇ. ಶರಣು ಗುರುದೇವ, ಶರಣು ಗುರುದೇವ, ಶರಣು ಗುರುದೇವ, ಶರಣು ಗುರುದೇವ. ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನು ಗೈದಂಥ ಪ್ರಭುವೇ. ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ. ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನು ಗೈದಂಥ ಪ್ರಭುವೇ. ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ. ಜಗದ ಬಂಧು ನೀವು, ಸಿದ್ಧಿಯ ಪುರುಷರು ನೀವು, ನಿಮ್ಮನ್ನು ಮರೆಯುವ ನಾವು. ವನಸಿರಿ ವೈದ್ಯೋತ್ತಮರೇ, ಶುದ್ಧ ಮನಸ್ಸಿನ ಪುರುಷೋತ್ತಮರೇ. ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಪಾದ ಕಂಡೆನಾ ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯ
ಕಣ್ಣುಗಳ ಕಂಡೆ ಗೋವಿಂದನ ಭಕ್ತರ ಭುವಿ ಮೇಲಿನ ದೇವರ ಕಣ್ಣಾರೆ ನಾ ಕಂಡೆ ಗುರುದೇ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ನೀಲಾಂಜನ ಸಮಾಭಾಸಂ ಹರಿಪುತ್ರಂ ನಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರಾಯ ನಮಃ. ಶನಿಂ ನೀಲಾಂಜನಾದಿಮಹಾಶಕ್ತರದೇವತಾಭ್ಯೋ ನಮಃ. ಶನಿಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾ ನೀಲಛತ್ರಧ್ವಜರತಾಕಾರಶೋಭಿತಂ ದಿವ್ಯಂ ಮೇರಂ ಪ್ರದಕ್ಷಿಣೀಂ ಕುರ್ವಾಣಾಂ ಗೃಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸಮಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅತಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ ಓಂ ಭೂಹೂಂ ಶಂ ಶನೇಶ್ಚರಮಿದಮಾವಾಹಯಾಮಿ ಭುವಃ ಶನೇಶ್ಚರಮಾವಾಹಯಾಮಿ ಸುವಃ ಶನೇಶ್ಚರಮಾವಾಹಯಾಮಿ ಭೂರ್ಭುವ ಸ್ವಃ ಶನೇಶ್ಚರಮಿದಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಶನೇಶ್ವರ ಸ್ವಾಮಿಯ ನೂತನವಾದಂತಹ ಆಲಯ ಪ್ರತಿಷ್ಠಾಪನಾ ಮಹೋತ್ಸವ ಅಂದರೆ ಈಗಾಗಲೇ 48 ದಿನಗಳ ಕಾಲ ನಿರಂತರವಾಗಿ ಬೆಳಗ್ಗೆ ಮತ್ತು ಸಂಧ್ಯಾಕಾಲ ದ್ವಿಕಾಲ ಅನುಷ್ಠಾನಗಳನ್ನು ಮುಗಿಸಿ ಸ್ವಾಮಿ ಪ್ರತಿಷ್ಠಾಪನಾಗೊಂಡಿರತಕ್ಕಂತಹ ಈ ಒಂದು ಸುಂದರವಾದಂತಹ ಆಲಯ ಇದು ಯಡಿಯೂರಿಗೆ ಸಮೀಪದಲ್ಲಿರ್ತಕ್ಕಂತಹದ್ದು. ಜೊತೆಗೆ ಸಾಕಷ್ಟು ಭಕ್ತರನ್ನು ಒಳಗೊಂಡಿರತಕ್ಕಂತಹದ್ದು. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದಲ್ಲಿ ಅಂದು ಇದ್ದಂತಹ ವಿಗ್ರಹ ಪುಟ್ಟ ಮೂರ್ತಿ ಚಿಕ್ಕದಾದಂತಹದ್ದು ಬಾಲಾಲಯ. ಆದರೆ ಇವತ್ತಿನ ದಿವಸ ಗ್ರಾಮದ ಗ್ರಾಮಸ್ಥರು ಹಾಗೂ ಈ ದೇವಾಲಯದ ಅರ್ಚಕರು ಅನ್ನೋದಕ್ಕೆ ಇದರ ಇತಿಹಾಸ ಇದೆ. ಅರ್ಚಕರಾಗಿಲ್ಲ, ಆದರೆ ಸ್ವಾಮಿಯ ಸೇವೆ ಮಾಡೋದಕ್ಕೆ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸೇವೆಯನ್ನು ಮಾಡಿ ಭಗವಂತನ ಸೇವೆಗೆ ತಾನು ಐಕ್ಯವಾಗಿದ್ದೇನೆ, ನನ್ನ ಸಂಪೂರ್ಣವಾದಂತಹ ಬದುಕು ಸ್ವಾಮಿಯ ಸೇವೆಗೆ ಅಂತ ನನ್ನ ಪಕ್ಕದಲ್ಲಿರ್ತಕ್ಕಂತಹ ಇಲ್ಲಿನ ಅರ್ಚಕರು ಸ್ಥಳೀಕರಿದ್ದಾರೆ. ಅಂದು ಅವರು ಮಾಡಿದಂಥ ಸಂಕಲ್ಪ ಸ್ವಾಮಿಯ ಆಲಯವನ್ನು ಕಟ್ಟಬೇಕು, ಪುಟ್ಟದಾದಂಥ ಆಲಯ ಇವತ್ತಿದೆ, ಮುಂದಿನ ಕಾಲದಲ್ಲಿ ಬೃಹದಾಕಾರವಾದಂಥ ಆಲಯ ಕಟ್ಟಬೇಕು ಅಂತ ಅಂದು ಸಂಕಲ್ಪ. ಆ ಸಂಕಲ್ಪ ಅಂದು ಮಾಡಿದ್ರಿಂದಲೇ ಇಂದು ಇಂತಹ ಒಂದು ಬೃಹತ್ ಆಲಯವನ್ನು ನಾವು ದರ್ಶನ ಮಾಡ್ತಾ ಇದ್ದೇವೆ. ಸಂಕಲ್ಪ ಎಂಬತಕ್ಕಂಥದ್ದು ಸಾಮಾನ್ಯವಾದ್ದಲ್ಲ. ಆಡುವ ಮಾತು, ನಮ್ಮ ನಡೆ ನಡವಳಿಕೆಗಳು ಸಾಧ್ಯವಾದಷ್ಟು ಅರ್ಥಪೂರ್ಣವಾದಂತಹ ಬದುಕನ್ನು ನೋಡಬೇಕು. ಹಾಗೆ ಭಗವಂತನ ಸಾನ್ನಿಧ್ಯದಲ್ಲಿ ಶನೇಶ್ಚರನ ಮಂದಿರವನ್ನು ಕಟ್ಟಿ ಆ ಮಂದಿರದಲ್ಲಿ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳು ಏನಿದ್ರು ಬೇಗ ಸಿದ್ಧಿಯಾಗಬೇಕು, ಯಾರೊಬ್ಬರು ಸಂಕಷ್ಟದಲ್ಲಿದ್ದರೂ ಸಹಿತ ಆ ಕಷ್ಟ ಬೇಗ ದೂರ ಆಗಬೇಕು ಎಂಬತಕ್ಕಂತಹ ಮನಸ್ಸಂಕಲ್ಪದಿಂದ ಶಿಂಷಾ ನದಿಯ ಸಮೀಪದಲ್ಲಿ, ಶಿಂಷಾ ನದಿಯ ದಡ ಅಂದರೂ ತಪ್ಪಲ್ಲ, ಹತ್ತಿರದಲ್ಲೇ ಶಿಂಷಾ ನದಿ ಇದೆ. ಆ ನದಿಗೆ ಸಂಬಂಧಪಟ್ಟಂಥ ರೀತಿ ಬೃಹದಾಕಾರವಾಗಿರ್ತಕ್ಕಂಥ ಇಂತಹ ವಿಶೇಷವಾಗಿರ್ತಕ್ಕಂತಹ ಆಲಯವನ್ನು ಕಟ್ಟಿ ಆಲಯಕ್ಕೆ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳಿಗಾಗಿ ಪ್ರತಿ ಶನಿವಾರ ಮತ್ತು ವಿಶೇಷ ಪರ್ವಕಾಲಗಳಲ್ಲಿ ವಿಶೇಷವಾಗಿ ಸ್ವಾಮಿಯ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂತಹ ಈ ಆಡಳಿತ ಮಂಡಳಿ
ಹಾಗೂ ಇಲ್ಲಿನ ಅರ್ಚಕರು, ಹಾಗೆ ಇದು 48 ದಿವಸದ ಮಂಡಲ ಪೂಜಾ ಅನುಷ್ಠಾನವಾದ್ದರಿಂದ ಬಹಳ ಅರ್ಥಗರ್ಭಿತವಾಗಿದೆ. ತಾವು ಎಲ್ಲೇ ಯಾವುದೇ ಕಾರ್ಯಕ್ರಮಗಳಲ್ಲಿ ನೋಡಿದ್ರೂ ಶಂಖಾನುಷ್ಠಾನ ಇದೆಯೇ ವಿನಃ ಶಂಕರನ ಇಟ್ಟು ಆರಾಧನೆ ಮಾಡಿ ಒಂದು ಶಂಖವಿನಿಂದ ಅರ್ಚನೆ, ಸಂಕಲ್ಪ, ಅಭಿಷೇಕವನ್ನು ಮಾಡ್ತಕ್ಕಂಥದ್ದು, ಶಂಖ ಜಲದಿಂದ ಪ್ರೋಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಮಾತ್ರ ದರ್ಶನ ಮಾಡಿರ್ತೀರಿ. ಆದರೆ ಈ ಆಲಯದ ವೈಶಿಷ್ಟ್ಯವು ಅಥವಾ ಇಲ್ಲಿನ ಸಂಕಲ್ಪವೋ ಅಥವಾ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಋತ್ವಿಜರು ಸಹಿತ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಶಂಖುವಿನಿಂದಲೇ ಸ್ವಾಮಿಗೆ ಅಭಿಷೇಕ ಆಗಬೇಕು ಅಂತ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿ ಇದು 108 ಶಂಖುಗಳಲ್ಲ 1008 ಶಂಖುಗಳನ್ನು ಇಲ್ಲಿಗೆ ತಂದು ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಿನ್ನೆಯಿಂದಲೂ ಸಹಿತ ಸತತವಾಗಿ ಅನುಷ್ಠಾನಗಳನ್ನು ಸಲ್ಲಿಸಿ ಸ್ವಾಮಿಗೆ ನಿನ್ನೆ ರುದ್ರ ಹೋಮವನ್ನು ವಿಶೇಷವಾಗಿರ್ತಕ್ಕಂಥ ಹೋಮ ಹವನಾದಿಗಳನ್ನು ನಡೆಸಿ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಪ್ರಧಾನವಾಗಿರ್ತಕ್ಕಂತಹ ಕಳಶದಲ್ಲಿ ಸ್ವಾಮಿಯನ್ನು ಸ್ಥಾಪನೆ ಮಾಡಿ ಈಗ 1008 ಕಳಶಗಳು ಸಹಿತ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಭವ್ಯವಾದಂತಹ ವಿಶೇಷವಾಗಿರ್ತಕ್ಕಂತಹ ಸಾಕಷ್ಟು ವಿಶೇಷವಾಗಿರ್ತಕ್ಕಂತಹ ಪುಣ್ಯ ತೀರ್ಥಗಳನ್ನು ಇಲ್ಲಿಗೆ ತಂದು ಆ ತೀರ್ಥಗಳನ್ನು ಶಂಕುವಿನಲ್ಲಿಟ್ಟು ನಿನ್ನೆಯಿಂದ ಸತತವಾದಂತಹ ಅನುಷ್ಠಾನಗಳನ್ನು ಸಲ್ಲಿಸಿ ಮಾಧ್ಯಾಹ್ನಿಕದ ವಿಶೇಷವಾಗಿರ್ತಕ್ಕಂಥ ಅಭಿಜಿನ್ ಲಗ್ನದಲ್ಲಿ ಆ ಅಭಿಜಿನ್ ಲಗ್ನದಲ್ಲಿ ಶಂಖುಗಳಿಂದ ಸ್ವಾಮಿಗೆ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿ ಕೂತಿರ್ತಕ್ಕಂಥ ಶನೈಶ್ಚರನಿಗೆ ಶಂಖುವಿನಿಂದ ಅಭಿಷೇಕ ಮಾಡುವಂತಹ ಭಾಗ್ಯ ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಬಹುಶಃ ಇಂತಹ ಯೋಗ ಫಲಗಳು ಸಿಗಬೇಕಾದ್ರೆ ಮುಂದಿನ 7 ಜನ್ಮವೋ ಅಥವಾ ಹಿಂದಿನ 7 ಜನ್ಮವೋ ಯಾವಾಗ ಏನು ಮಾಡಿರ್ತೀವೋ ಪಾಪಕರ್ಮಗಳು ಪುಣ್ಯಗಳು ಆ ಪುಣ್ಯದ ಫಲ ಮನುಷ್ಯ ಭಗವಂತ ಕೊಟ್ಟಂತಹ ಕಾಲದಲ್ಲಿ ಸಾಧ್ಯವಾದಷ್ಟು 4 ಜನಕ್ಕೆ ಒಳ್ಳೆಯ ಥರದಲ್ಲಿ ನಡ್ಕೊಳ್ಬೇಕು. ಒಳ್ಳೆಯ ಥರದಲ್ಲಿ ನಡೆದು ಒಳ್ಳೆಯ ಯೋಗ ಫಲದಲ್ಲಿದ್ದು ಭಗವಂತನ ಸೇವೆ ಸಲ್ಲಿಸುವಂಥವರಿಗೆ ಇಂತಹ ಭಾಗ್ಯ ಅಂತ ಹೇಳ್ತಾರೆ. ಬಹುಶಃ ಅಂತಹ ಭಾಗ್ಯದಲ್ಲಿ ಇಂತಹ ಶಂಖುಗಳಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡುವಂತಹ ಕಾಲ, ವೇದ ಮಂತ್ರಗಳಿಂದ ಸ್ವಾಮಿಗೆ ಶಂಖುವಿನಿಂದ ಅಭಿಷೇಕವನ್ನು ಮಾಡುವಂಥ ಆ ಸುಂದರವಾದಂತಹ ದೃಶ್ಯವನ್ನು ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ಇಂತಹ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಬೇಕಾದ್ರೆ ಈ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸಾಕಷ್ಟು ಜನ ಭಕ್ತರಿಂದ ಭಾಳ ಶ್ರಮಿಸಿದ್ದಾರೆ. ಇವರೆಲ್ಲರ ಶ್ರಮ ಜೊತೆಗೆ ಭಗವಂತನ ಆದೇಶ, ಅಣುರೇಣ ತೃಣಕಾಷ್ಟವೂ ಅವನ ಅಧೀನವೇ, ಆತನ ಆದೇಶದಂತೆ ಮಾತ್ರ ಸಾಧ್ಯವೇ ವಿನಃ ನಾವು ಮಾಡ್ತೀವಿ ನಾವು ಹೇಳಿದಂಗೆ ಆಗ್ಬೋದು ಅಥವಾ 1008 ಕಳಶಗಳನ್ನು 1008 ಶಂಖುಗಳನ್ನು ಇಟ್ಟು ನಾವು ಆರಾಧನೆ ಮಾಡ್ತೀವಿ ಅಂದರೆ ಅದು ಸಾಧ್ಯವಿಲ್ಲ. ಇದು ಭಗವಂತನ ಸಂಕಲ್ಪ. ಇಲ್ಲಿರ್ತಕ್ಕಂತಹ ವಿಗ್ರಹದಲ್ಲಿ ಆ ಶಕ್ತಿ ಇದೆ, ಈ ಸಾನ್ನಿಧ್ಯಕ್ಕೆ ಆ ಶಕ್ತಿ ಇದೆ. ಸಾನ್ನಿಧ್ಯದಲ್ಲಿರ್ತಕ್ಕಂಥ ಶಕ್ತಿ ಆಗಿರೋದ್ರಿಂದಲೇ ಸ್ವಾಮಿಗೆ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ನಡೀಲಿಕ್ಕೆ ಇದು ಸಾಧ್ಯವಾಗ್ತಾ ಇದೆ. ಸ್ವಾಮಿಗೆ ಷೋಡಶೋಪಚಾರ ಪೂಜೆ, ಶಂಖುಗಳ ಆರಾಧನೆ, ಶಂಖುಗಳಿಂದಲೇ ಸ್ವಾಮಿಗೆ ಅಭಿಷೇಕ, ಇದೆಲ್ಲವನ್ನು ದರ್ಶನ ಮಾಡೋಣ. ದರ್ಶನ ಮಾಡತಕ್ಕಂತಹ ಪ್ರತಿ ಕಾಲದಲ್ಲೂ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ನಿಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಜೊತೆಗೆ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ಶನೈಶ್ಚರರ ಆರಾಧನೆ, ಈ ಆರಾಧನೆ ಮಾಡುವಂತಹ ಕಾಯಕಲ್ಪ ಎಲ್ಲರೂ ನೋಡುವಂತಾಗಲಿ, ಎಲ್ಲರ ಜೀವನದಲ್ಲೂ ಸಹಿತ ಇರತಕ್ಕಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ, ಸಂಬಂಧಿಕರಲ್ಲಿ ಒಂದು ಬಾಂಧವ್ಯ ಬೆಳೀಲಿ, ಕುಟುಂಬದಲ್ಲಿ ಆಯುರಾರೋಗ್ಯ ಇದ್ದು ಐಶ್ವರ್ಯಕ್ಕೆ ದಾರಿಯಾಗಲಿ, ಪ್ರತಿಯೊಬ್ಬರ ಮನೆ ಮಕ್ಕಳು ಸಂಸ್ಕಾರವಂತರಾಗಲಿ, ಒಳ್ಳೆಯದಾಗಲಿ. बोलो शनैश्चर महाराज की, बोलो शनैश्चर महाराज की, बोलो शनैश्चर महाराज की. ಹಾಗೆ ಇಲ್ಲಿ ನೆರೆದಿರ್ತಕ್ಕಂತಹ ಭಕ್ತರು ಇವತ್ತು ನೀವು ಇಲ್ಲಿಗೆ ಬಂದದ್ದು ನಿಜಕ್ಕೂ ಹೇಳಬೇಕಂದ್ರೆ ನಿಮ್ಮ ಪೂರ್ವಜನ್ಮದ ಸೌಭಾಗ್ಯವೇ ಸರಿ. ಸ್ವಾಮಿಯ ದರ್ಶನವನ್ನು ಮಾಡ್ತೀರಿ, ಆದರೆ ಇಷ್ಟು ಶಂಖುಗಳಿಂದ ಸ್ವಾಮಿಗೆ ಅಭಿಷೇಕ ಮಾಡುವುದನ್ನು ದರ್ಶನ ಮಾಡೋದಿದೆಯಲ್ಲ ಅದು ಮಹತ್ತರವಾಗಿರ್ತಕ್ಕಂಥದ್ದು. ನಾನು ಆಗಲೇ ಹೇಳಿದೆ, ಈ ದೇವಾಲಯದ ಆಡಳಿತ ಮಂಡಳಿ ತಾವೆಲ್ಲರೂ ಸಹಿತ ಶ್ರಮಿಸಿ ಇಂಥದ್ದೊಂದು ಕಾರ್ಯಕ್ರಮ ನಮ್ಮ ಭಾಗದಲ್ಲಿ ಆಗಬೇಕು, ಯಡಿಯೂರು ಈ ಸುತ್ತಮುತ್ತ ಗ್ರಾಮಗಳಲ್ಲಿ ಇಂಥದ್ದೊಂದು ವೈಶಿಷ್ಟ್ಯತೆ ನಡೀಬೇಕು ಅಂತೇಳಿ ಅವರು ಏನು ಸಂಕಲ್ಪ ಮಾಡಿದ್ದಾರೋ ಆ ಸಂಕಲ್ಪ ಭಗವಂತನ ಶುಭಾಶೀರ್ವಾದದಿಂದ ನಿಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ತಾವೆಲ್ಲ ಕೂತಿರುವಂಥ ಸಾನ್ನಿಧ್ಯದಲ್ಲಿ ಶನೈಶ್ಚರ ನಡೆಯುವಂತಹ ಅಭಿಷೇಕ ಅಷ್ಟೂ ಸಹಿತ ಆ ಮುಂದೆ ಸ್ಕ್ರೀನು ಪರದೆಗಳ ಮೇಲೆ ಕಾಣಿಸ್ತಾ ಇದೆ. ಅದನ್ನು ದರ್ಶನ ಮಾಡಿದ ನಂತರ ಪುನಃ ನಿಮ್ಮನ್ನು ಉದ್ದೇಶಿಸಿ ನಾನು ಮಾತಾಡ್ತೇನೆ. ಹಾಗೆ ಪೂಜೆಗಾಗಿ ಏನು ಸಿದ್ಧತೆ ಮಾಡ್ಕೊಂಬಂದಿದ್ದೀರೋ ನಿಮ್ಮ ಅಮೃತ ಹಸ್ತದಿಂದಲೇ ಪೂಜೆಯನ್ನು ಮಾಡಿಸುವಂಥ ಕಾಯಕವನ್ನು ನಾನು ಮಾಡ್ತೇನೆ. ಒಳ್ಳೆಯದಾಗಲಿ, ಕೂತ್ಕೊಳ್ಳಿ. ಇವತ್ತು ಸಂಜೆ ಸುಮಾರು 4 ಗಂಟೆ ಹೊತ್ತಿಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಗುರುಜರು ಆಗಮಿಸ್ತಾ ಇದ್ದಾರೆ ಬೆಂಗಳೂರಿನ ಕೆ ನಾರಾಯಣಪುರಕ್ಕೆ. ಇಲ್ಲಿ ಸಾಧನಾ ವಿದ್ಯಾಕೇಂದ್ರದ ವತಿಯಿಂದ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ದಿವ್ಯ ಸಾರಥ್ಯದಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ಮತ್ತು ವಿದ್ಯಾರ್ಥಿಗಳ ವಿದ್ಯಾರ್ಜನೆಗಾಗಿ ವಿದ್ಯಾಭಿವೃದ್ಧಿಗಾಗಿ ಧನ್ವಂತರಿ ಹೋಮ, ವಾಗ್ದೇವಿ ಹೋಮವನ್ನು ನೆರವೇರಿಸಲಾಗ್ತಾ ಇದೆ. ಜೊತೆಗೆ ಶ್ರೀ ಲಕ್ಷ್ಮೀ ಹಯಗ್ರೀವರ ವಿಶೇಷ ಅನುಷ್ಠಾನವನ್ನು ಕೂಡ ಗುರುಜಿಯವರು ನೆರವೇರಿಸ್ತಾರೆ.
ಕಾರ್ಯಕ್ರಮ 4 ಗಂಟೆ ಹೊತ್ತಿಗೆ ಪ್ರಾರಂಭ ಆಗುತ್ತೆ. ಮೊದಲಿಗೆ ಹೆಗ್ಗಡೆ ನಗರ ನಾರಾಯಣಪುರ ಕ್ರಾಸ್ನಿಂದ ಶಾಲೆಯ ಆವರಣದವರೆಗೂ ಅದ್ದೂರಿ ಮೆರವಣಿಗೆ ಮುಖಾಂತರ ಗುರುಜಿಯವರನ್ನ ಸ್ವಾಗತ ಕೋರಲಾಗುತ್ತೆ. ನಂತರ ಸುಮಾರು 5 ಗಂಟೆ ಹೊತ್ತಿಗೆ ಪೂಜೆ ಮತ್ತು ಹೋಮವನ್ನು ಆರಂಭ ಮಾಡಲಾಗುತ್ತೆ. 6:30 ಹೊತ್ತಿಗೆ ಗುರುಜಿಯವರಿಂದ ವಿದ್ಯಾರ್ಥಿಗಳಿಗೆ ಮಂತ್ರೋಪದೇಶ ಹಾಗೂ ಆಶೀರ್ವಚನ ಗುರುಜಿಯವರು ನೀಡುತ್ತಾರೆ. ಸುತ್ತಮುತ್ತಲಿನ ಗ್ರಾಮದ ಎಲ್ಲರೂ ಕೂಡ ಖಂಡಿತವಾಗಿಯೂ ಭಾಗವಹಿಸಿ ಸ್ಥಳ ಸಾಧನಾ ವಿದ್ಯಾಕೇಂದ್ರ ಶಾಲೆಯ ಆವರಣ, ದಿಬ್ಬೂರು ಮುನಿರಾಜು ಗಾರ್ಡನ್, ಕೆ ನಾರಾಯಣಪುರ, ಮೂರನೇ ಕ್ರಾಸ್, ಶಿರಡಿ ಸಾಯಿನಗರ, ಬೆಂಗಳೂರು. ತಪ್ಪದೆ ಭಾಗವಹಿಸಿ. ಕಾರ್ಯಕ್ರಮದ ಕುರಿತಾದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೂಡ ನೀವು ಸಂಪರ್ಕ ಮಾಡಬೇಕಾಗಿರುವಂಥ ದೂರವಾಣಿ ಸಂಖ್ಯೆ 9343761086 88610619. ಅನುಷ್ಠಾನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಇರೋರು ಮಂಗಳ ದ್ರವ್ಯಗಳು, ಪೂಜಾ ಸಾಮಗ್ರಿಗಳು ಅಂದರೆ ಅರಿಶಿನ, ಕುಂಕುಮ, ಹೂ ಜೊತೆಗೆ ಒಂದು ದೀಪವನ್ನು ಕೂಡ ತನ್ನಿ ಅನುಷ್ಠಾನದಲ್ಲಿ ಭಾಗವಹಿಸಿ ಗುರುಜಿಯವರನ್ನು ಭೇಟಿ ಮಾಡಿ ಹಾಗೆಯೇ ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬಹುದು ಅಂತ ಹೇಳ್ತಾ, ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಎಡೆಯೂರಿನ ಶ್ರೀ ಸತ್ಯ ಶನೈಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಾನ್ನಿಧ್ಯದಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ. ಇಲ್ಲಿ ಗುರುಜಿಯವರು ಸ್ವಾಮಿಗೆ ವಿಶೇಷ ಅಭಿಷೇಕವನ್ನು ಸಲ್ಲಿಸಿದ್ದಾರೆ. ಬನ್ನಿ ಹಾಗಿದ್ರೆ ಆ ದೃಶ್ಯಗಳನ್ನು ನೋಡಿ. सम्भूतं तं नमामि शनैश्चरं नीलाञ्जनसमाभासं रविपुत्रं यमाग्रजं
छायामार्ताण्डसम्भूतं तं नमामि शनैश्चरं तं नमामि शनैश्चरम् शनिदेवमङ्गलं रविपुत्रमङ्गलं शनिदेवमङ्गलं रविपुत्रमङ्गलं करुणದಿಂದ ಪೊರೆವ ಪರಮ ಪೂಜ್ಯ ಮಂಗಳಂ 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 ಕರುಣದಿಂದ ಪೊರೆವ ಪರಮ ಪೂಜ್ಯ ಮಂಗಳಂ 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 ಶನಿದೇವಮङ्ಗಲಂ रविपुत्रमङ्गलं शनिदेवमङ्गलं रविपुत्रमङ्गलम् शक्तमङ्गलं शनिदेवायुक्तमङ्गलं शक्तमङ्गलं शनिदेवायुक्तमङ्गलं मुक्तिपथवा व्यक्तगोळिप शनिदेवा मङ्गलं मुक्तिपथवा व्यक्तगोळिप शनिदेवा मङ्गलं भावचारी मङ्गलं भवविदूर मङ्गलं भावचारी मङ्गलं भवविदूर मङ्गलं शनिदेवाव्रतमङ्गलं सर्वभक्तमङ्गलं शनिदेवाव्रतमङ्गलं सर्वभक्तमङ्गलं शनिदेवमङ्गलं रविपुत्रमङ्गलं करुणದಿಂದ ಪೊರೆವ ಪರಮ ಪೂಜ್ಯ ಮಂಗಳಂ 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 ಶನಿದೇವಮङ्ಗಲಂ रविपुत्रमङ्गलं शनिदेवमङ्गलं रविपुत्रमङ्गलम् क्लेशदोषಗಳ ನಾಶಗೈವ ಶನಿರಾಯ ಮಂಗಳಂ ಕ್ಲೇಶದೋಷಗಳ ನಾಶಗೈವ ಶನಿರಾಯ ಮಂಗಳಂ ಸುರನರ ಪೂಜಿತ ಮಂಗಳಂ ಭಾನುನಂದನ ಮಂಗಳಂ ಸುರನರ ಪೂಜಿತ ಮಂಗಳಂ ಭಾನುನಂದನ ಮಂಗಳಂ ನೀಲವರ್ಣ ಕಾಂತಿ ಪುರುಷ ಪರಮ ಪಾವನ ಮಂಗಳಂ ನೀಲವರ್ಣ ಕಾಂತಿ ಪುರುಷ ಪರಮ शनिदेवने मङ्गलं नित्य निर्मला भावतेज श्री शनिदेवने मङ्गलं शनिदेवमङ्गलं रविपुत्रमङ्गलं शनिदेवमङ्गलं रविपुत्रमङ्गलं करुणದಿಂದ ಪೊರೆವ ಪರಮ ಪೂಜ್ಯ ಮಂಗಳಂ 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 ಕರುಣದಿಂದ ಪೊರೆವ ಪರಮ ಪೂಜ್ಯ ಮಂಗಳಂ 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 ಶನಿದೇವಮङ्ಗलं
रविपुत्रमङ्गलं शनिदेवमङ्गलं रविपुत्रमङ्गलं शनिदेवमङ्गलं रविपुत्रमङ्गलम्
ಉದಯ ಭಾನುನಂದನನ ಉತ್ಸವಕ್ಕೆ ನಡೆಯೋಣ ತೆರಳೋಣ. ಉದಯ ಭಾನುನಂದನನ ಉತ್ಸವಕ್ಕೆ ನಡೆಯೋಣ ತೆರಳೋಣ. ಶನಿದೇವನುತ್ಸವಕ್ಕೆ ನಡೆಯೋಣ, ಜಯಂತ್ಯೋತ್ಸವಕ್ಕೆ ತೆರಳೋಣ. ನಿಯಮ ನಿರ್ಮಲನ ದೇವಮಾನ್ಯನ, ನಿಯಮ ನಿರ್ಮಲನ ದೇವಮಾನ್ಯನ. ಭಾವಾನಂದದಿ ಕುಣಿವ ಹೆಜ್ಜೆಯ ನಲಿವ ಗೆಜ್ಜೆಯ, ರಾಗತಾಳದಲ್ಲಿ ಕುಣಿವ ಹೆಜ್ಜೆಯ ನಲಿವ ಗೆಜ್ಜೆಯ. ಉದಯ ಭಾನುನಂದನನ ಉತ್ಸವಕ್ಕೆ ನಡೆಯೋಣ ತೆರಳೋಣ, ನಡೆಯೋಣ ತೆರಳೋಣ. सूर्याय चंद्राय मंगलाय बुधाय च गुरुशुक्रशनभ्यश्च राहवे केतवे नमः. महागणाधिपते नमः. आदित्यादि नवग्रह देवताभ्यो नमः. ओम श्रीं सांब सदाशिवाय नमः. महेश्वराय नमः. गणपते नमः. एकदंताय विद्महे वक्रतुंडाय धीमहि तन्नो दन्ति प्रचोदयात्. ओम शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्ति. अगजानन पद्मार्कं गजानन महर्निशमेकदन्तभक्तानां एकदन्तमुपास्महे. ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರನ ಸಾನ್ನಿಧ್ಯದಲ್ಲಿ 1008 ಕಳಶಗಳಿಂದ 1008 ಶಂಖಗಳಿಂದ, ಕಳಶ ಅಂದರೆ ಬಹುಶಃ ಎಲ್ಲ ಕಡೆ ದರ್ಶನ ಮಾಡಿರ್ತೀರಿ, ಅದರ ಶಂಕುಗಳಿಂದ ಸ್ವಾಮಿಗೆ ಅಭಿಷೇಕ ನಡೆಸ್ತಕ್ಕಂತಹ ಈ ವಿಶೇಷ ಒಂದು ಕಾಯಕ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷವೇ ಸರಿ. ಹಾಗಾಗಿ ಶಂಕುವಿನಲ್ಲಿರ್ತಕ್ಕಂತಹ ಶುದ್ಧ ಜಲ ಅದು ಗಂಗಾ ತೀರ್ಥ, ಸಾಕಷ್ಟು ಪುಣ್ಯ ನದಿಗಳ ತೀರ್ಥ. ಆ ತೀರ್ಥದಿಂದ ಸ್ವಾಮಿ ಅಭಿಷೇಕ, ಜೊತೆಗೆ ಮಾಧ್ಯಾಹ್ನಿಕದ ಬಿಸಿಲಿನ ಧಗೆ ಸಾಕಷ್ಟು ಇದೆ. ಆದರೂ ಈ ಭಾಗದಲ್ಲಿ ನೀರಿದೆ. ಶಿಂಷಾ ನದಿ ತೀರದಲ್ಲಿ ವಿಶೇಷವಾಗಿರ್ತಕ್ಕಂಥ ಶನೇಶ್ವರ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಸ್ವಾಮಿನ ಈ ನದಿಯ ತೀರಕ್ಕೆ ಕರ್ಕೊಂಡು ಬಂದು ಇಲ್ಲಿ ಸ್ವಾಮಿಗೆ ವಿಶೇಷವಾದಂಥ ರೀತಿ ಒಂದು ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ಪುನಃ ದೇವಾಲಯಕ್ಕೆ ಹೊರಡುವಂಥದ್ದು ಪದ್ಧತಿ. ಇದು ಪ್ರತಿ ವರ್ಷವೂ ನಡೆಯುವಂತಹ ನಿರಂತರವಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂತಹ ಈ ಪದ್ಧತಿ ಆಚರಣೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಅನುಷ್ಠಾನಗಳಲ್ಲಿ ಒಂದೊಂದು ಪೂಜಾ ಪದ್ಧತಿಗಳು ಸಹಿತ ಬಹಳ ವಿಶೇಷವಾಗಿದೆ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಗಳು. ಇವತ್ತು ಶಿಂಷಾ ನದಿ ತೀರದಲ್ಲಿ ಈ ಪುಟ್ಟದಾದಂತಹ ಗ್ರಾಮದಲ್ಲಿ ಇಂತಹ ಒಂದು ವೈಭವೀಪೂರಿತವಾಗಿರ್ತಕ್ಕಂಥ ಅನುಷ್ಠಾನ ನಡೀತಿದೆ. ರಾಜ್ಯದ ಸುಭಿಕ್ಷತೆಗೋಸ್ಕರ, ರೈತರ ನೆಮ್ಮದಿಗೋಸ್ಕರ, ವೀರ ಯೋಧರ ಧೈರ್ಯ ಸ್ಥೈರ್ಯಕ್ಕೋಸ್ಕರ ಶನೇಶ್ವರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ರಾಜ್ಯದಲ್ಲಿ ದೇಶದಲ್ಲಿ ರೈತರು ಸುಭಿಕ್ಷವಾಗಿರಬೇಕು, ಅದಕ್ಕೆ ಕಾಲಕಾಲಕ್ಕೆ ವರ್ಣನ ಕೃಪೆ ಆಗಬೇಕು. ಅದಕ್ಕಾಗಿ ಶೀಘ್ರವಾಗಿ ವರ್ಣನ ಕೃಪೆಯಾಗಿ ಶೀಘ್ರವಾಗಿ ಮಳೆಯಾಗಿ ಸಮೃದ್ಧಿತನ ತುಂಬಬೇಕು. ಪ್ರತಿಯೊಬ್ಬರು ಸಹಿತ ಪ್ರತಿಯೊಬ್ಬ ರೈತ ಬಾಂಧವರು ನೆಮ್ಮದಿಯುತವಾಗಿರಬೇಕು. ಅದಕ್ಕಾಗಿ ಶನೇಶ್ವರನ ಎಲ್ಲರೂ ಪ್ರಾರ್ಥಿಸೋಣ. बोलो शनेश्वर महाराज की, बोलो शनेश्वर महाराज की, बोलो शनेश्वर महाराज की. ಇನ್ನು ಭಾರತದ ಗಡಿ ಭಾಗದಲ್ಲಿ ಸಾಕಷ್ಟು ಜನ ಯೋಧರಿದ್ದಾರೆ. ಯೋಧರು ಸಹಿತ ಸಾಕಷ್ಟು ಸಂಕಷ್ಟಗಳಲ್ಲಿದ್ದಾರೆ. ಆದರೆ ಕಷ್ಟಗಳು ದೂರ ಆಗಬೇಕು, ಯೋಧರು ಸದಾಕಾಲ ನೆಮ್ಮದಿಯುತವಾಗಿರಬೇಕು. ಭಾರತದ ಗಡಿ ಭಾಗದಲ್ಲಿ ಭಾರತಾಂಬೆಯ ಸೇವೆ ಮಾಡ್ತಿರ್ತಕ್ಕಂತಹ ಯೋಧರ ಕುಟುಂಬ ತಣ್ಣಗಿರಬೇಕು, ನೆಮ್ಮದಿಯುತವಾಗಿರಬೇಕು. ರಾಜ್ಯಕ್ಕೆ ಒಳ್ಳೆಯ ವರ್ಣನ ಕೃಪೆ ಆಗಬೇಕು. ಅದಕ್ಕಾಗಿ ವಿಶೇಷವಾಗಿ ಶನೇಶ್ವರನ ಪ್ರಾರ್ಥನೆ ಮಾಡ್ತಾ ಧೂಪದೀಪ ನೈವೇದ್ಯವನ್ನು ಸಲ್ಲಿಸೋಣ. ಓಂ ಶನೇಶ್ವರಾಯ ನಮಃ, ಶಾಂತಾಯ ನಮಃ, ಸರ್ವಾಭಿಷ್ಟಪ್ರದಾಯಿನೇ ನಮಃ, ಶರಣ್ಯಾಯ ನಮಃ, ವರಣ್ಯಾಯ ನಮಃ, ಮಹಾರೂಪಾಯ ನಮಃ.
ವೀಕ್ಷಕರೇ, ತಮಿಳುನಾಡಿನ ಕಾಂಚೀಪುರಂ ಜಿಲ್ಲೆ ಇದು ಶ್ರೀ ಮಹಾವಿಷ್ಣುವಿನ 108 ದಿವ್ಯ ದೇಶಗಳಲ್ಲಿ ಒಂದು. ಇಲ್ಲಿರುವಂತಹ ಅತ್ತಿಮರದ ಶ್ರೀ ವರದರಾಜರ ಸ್ವಾಮಿಯ ವಿಶೇಷ ಸಾನ್ನಿಧ್ಯಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಇತ್ತೀಚೆಗಷ್ಟೇ ತೆರಳಿದ್ರು. ಈ ವಿಶೇಷ ಪುಣ್ಯ ಸಾನ್ನಿಧ್ಯದ ವೈಶಿಷ್ಟ್ಯತೆ ಏನು ಅಂತ ಅಂದರೆ, ಇಲ್ಲಿ 40 ವರ್ಷಗಳಿಗೆ ಒಮ್ಮೆ ಮಾತ್ರ ಇಲ್ಲಿನ ಸ್ವಾಮಿಯ ವಿಗ್ರಹವನ್ನು ಹೊರತೆಗೆದು 48 ದಿನಗಳ ಕಾಲ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತೆ. 48 ದಿನಗಳ ಕಾಲ ನಡೆಯುವಂತಹ ಈ ವಿಶೇಷ ಉತ್ಸವದಲ್ಲಿ ಮೊದಲ 24 ದಿನ ವರದರಾಜ ಸ್ವಾಮಿಯ ಶಯನ ಭಂಗಿಯ ದರ್ಶನವನ್ನು ಮತ್ತು ಉಳಿದ 24 ದಿನ ಅತ್ತಿಮರದ ವರದರಾಜರ ನಿಂತ ಭಂಗಿಯ ದರ್ಶನವನ್ನು ನಾವು ದರ್ಶಿಸಬಹುದು. ಶತಗಂಬಗಳ 2 ಮಂಟಪದ ಉತ್ತರ ದಿಕ್ಕಿನಲ್ಲಿ ಇರುವಂತಹ ಅನಂತ ಸರಸ ದೇವಾಲಯದ ಕಲ್ಯಾಣಿಯಲ್ಲಿ ಈ ವಿಗ್ರಹವನ್ನು ಇರಿಸಲಾಗಿದೆ. ಅತ್ತಿಮರದ ವಿಗ್ರಹವನ್ನು ಬೆಳ್ಳಿಯ ಪೆಟ್ಟಿಗೆಯಲ್ಲಿ ಇರಿಸಿ ದಕ್ಷಿಣ ದಿಕ್ಕಿನಲ್ಲಿ ಇರುವಂತಹ ಕೊಳದಲ್ಲಿ ಸಂರಕ್ಷಣೆ ಮಾಡಲಾಗಿದೆ. ಪ್ರತಿ 40 ವರ್ಷಗಳಿಗೆ ಒಮ್ಮೆ ಮಾತ್ರ, ಅದರಲ್ಲೂ 48 ದಿನಗಳ ಕಾಲ ಮಾತ್ರ ನಡೆಯುವಂತಹ ಈ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಕೂಡ ಭಾಗವಹಿಸಿದ್ರು. ವಿಶೇಷ ಪೂಜಾರಾಧನೆಯನ್ನು ಅವರು ಕೂಡ ಸಲ್ಲಿಸಿದ್ದಾರೆ. ಶ್ರಾವಣ ಮಾಸದ ಮೊದಲನೇ ಶನಿವಾರದ ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅತ್ತಿಮರದ ಶ್ರೀ ವರದರಾಜರ ಸ್ವಾಮಿಯ ವಿಶೇಷ ಸಾನ್ನಿಧ್ಯದ ದರ್ಶನವನ್ನು ನೀವು ಕೂಡ ಪಡೆಯಬಹುದು. ತಪ್ಪದೇ ವೀಕ್ಷಿಸಿ. वासुदेवं ऋषिकेशं वामनं जलशायिनं जनार्दनं हरिं कृष्णं श्रीवक्षं गरुडध्वजं वाराहं पुण्डरीकाक्षं नृसिंहं नरकान्तकम् अव्यक्तं शाश्वतं विष्णुम् अनन्तम् अजमव्ययम्. नारायणं गदाध्यक्षं गोविन्दं
त्रिविक्रमं त्रिकालज्ञं त्रिमूर्तिं नन्दिकेश्वरम् रामं रामं हयग्रीवं भीमं रौद्रं भवोद्भवं श्रीपतिं श्रीधरं श्रीशं मङ्गलं मङ्गलायुधम् दामोदरं दमोपेतं केशवं केशिसोदनं वरेण्यं वरदं विष्णुम् आनन्दं वसुदेवजं हिरण्यरेतसं दीप्तं पुराणं पुरुषोत्तमं सकलं निष्कलं शुद्धं निर्गुणं गुणशाश्वतं सकलं निष्कलं शुद्धं निर्गुणं गुणशाश्वतम् हिरण्यतनुसङ्काशं सूर्यायुध समप्रभं वेगश्यामं चतुर्बाहुं कुशलं कमलेक्षणं ज्योतिरूपमरूपं च स्वरूपं रूपसंस्थितं सर्वज्ञं सर्वरूपस्थं सर्वेशं सर्वतोमुखम् ज्ञानं कूटस्थमचलं ज्ञानदं परमं प्रभुं योगीशं योगनिष्णातं योगिनं योगरूपिणम् ईश्वरं सर्वभूतानां वन्दे भूतमयं प्रभुम् इति नाम शतं दिव्यं वैष्णवं खलु पापहम् इति नाम शतं दिव्यं वैष्णवं खलु पापहम् अखिलांड कोटि ब्रह्मांड नायक ನೋಡಿದ್ರಲ್ಲ ವೀಕ್ಷಕರೇ, ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.